ಹಾಯ್ ಹಲೋ ನಮಸ್ತೆ. ಮೆನು ಕುಟುಂಬದ ನನ್ನ ಎಲ್ಲ ಸದಸ್ಯರಿಗೂ ಸ್ವಾಗತ. ಈ ದಿನ ನಾವು ಮೂಲಂಗಿ ಸೊಪ್ಪಿನ ಚಟ್ನಿನ ಮಾಡ್ತಾ ಇದ್ದೀವಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಕಟ್ ಮೂಲಂಗಿ ಸೊಪ್ಪನ್ನ ತಗೊಂಡಿದ್ದೀನಿ. ಇದರಲ್ಲಿ ಈ ರೀತಿ ತುಂಬಾ ಹಣ್ಣಾಗಿರೋ ಬಲ್ತಿರೋ ಎಲೆಗಳೆಲ್ಲ ಇದೆ. ಇದೆಲ್ಲ ನಮಗ್ ಬೇಡ. ಈ 2 ಕಟ್ಟಲ್ಲಿ ಎಳೆದಾಗಿರೋ ಚೆನ್ನಾಗಿರೋ ಸೊಪ್ಪನ್ನ ಆರಿಸಿ ಎತ್ತಿಟ್ಕೊಳ್ಳೋಣ. ಮೂಲಂಗಿ ಸೊಪ್ಪು ತಿನ್ನೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಅಂಡ್ ಇದನ್ನ ಸಾಮಾನ್ಯ ರೆಗ್ಯುಲರ್ ಆಗಿ ಯಾರು ಮಾಡೋದಿಲ್ಲ, ಬಟ್ ಅಪರೂಪಕ್ಕೆ ಮಾಡ್ತಾರೆ. ಅಪರೂಪಕ್ಕೆ ಮಾಡಿದ್ರು ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ. ನೋಡಿ, ಚೆನ್ನಾಗಿರೋ ಚಿಗುರಾಗಿರೋ ಎಲೆಗಳನ್ನ ನಾನು ಆರಿಸಿಟ್ಟಿಟ್ಕೊಂಡಿದ್ದೀನಿ. ಅದು ಈ ರೀತಿ 1 ಕಟ್ಟಷ್ಟಾಗಿದೆ. ಮೊದಲಿಗೆ ನಾವು ಬಾಣಲಿನ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆನ ಹಾಕೊಂಡು ಎಲ್ಲಾ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಾನು ಆ ಮೂಲಂಗಿ ಸೊಪ್ಪನ್ನ ದಪ್ಪದಾಗಿ ಕಟ್ ಮಾಡ್ಕೊಂಡು ನೀರಲ್ಲಿ ಚೆನ್ನಾಗಿ 2-3 ಸಲ ತೊಳ್ಕೊಂಡಿದ್ದೀನಿ. ಆ ಮೂಲಂಗಿ ಸೊಪ್ಪನ್ನ ಹಾಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಮೂಲಂಗಿ ಸೊಪ್ಪನ್ನ ತಿನ್ನೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಅಂದೆ. ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಅಂದ್ರೆ, ಈ ಮೂಲಂಗಿ ಸೊಪ್ಪು ತುಂಬಾನೇ ನ್ಯೂಟ್ರಿಯೆಂಟ್ ರಿಚ್ ಫುಡ್. ಇದ್ರಿಂದ ನಮ್ಗೆ ವಿಟಮಿನ್ ಎ, ವಿಟಮಿನ್ ಸಿ ತುಂಬಾನೇ ಹೇರಳವಾಗಿದೆ. ಅಂಡ್ ಇದರಲ್ಲಿ ಫೈಬರ್ ಇದೆ, ಐರನ್ ಇದೆ ಅಂಡ್ ಕ್ಯಾಲ್ಸಿಯಂ ಕೂಡ ಇದೆ. ಇದನ್ನ ತಿನ್ನೋದ್ರಿಂದ ನಮ್ಗೆ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗುತ್ತೆ ಅಂಡ್ ಡೈಜೆಷನ್ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಅಂಡ್ ಇದು ಸ್ಕಿನ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಅಂಡ್ ಮೇನ್ ಆಗಿ ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೋಡಿ, ಮೂಲಂಗಿ ಸೊಪ್ಪನ್ನ ನಾನು ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನ 1 ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ, ಅದು ತಣ್ಣಗಾಗ್ಲಿ. ಅದೇ ಬಾಣಲಿಗೆ 1/2 ಸ್ಪೂನ್ ಎಣ್ಣೆ ಹಾಕೊಂಡು 5-6 ಎಸಳು ಬೆಳ್ಳುಳ್ಳಿ ಹಾಗೆ 1 ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ತಗೊಂಡಿರೋ ಮೂಲಂಗಿ ಸೊಪ್ಪು ಕ್ವಾಂಟಿಟಿಗೆ ತಕ್ಕ ಹಾಗೆ ಈ ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ನ ಹಾಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಸೊಪ್ಪನ್ನ ತಗೊಂಡ್ರೆ ಇಲ್ಲಿ ಬೆಳ್ಳುಳ್ಳಿ, ಹಸಿಮೆಣಸು ಮತ್ತೆ ಒಣಮೆಣಸು ಇದನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. 2 ಒಣಮೆಣಸನ್ನ ಹಾಕೊಂಡು ಲೋ ಫ್ಲೇಮ್ ನಲ್ಲಿ ಉರಿನ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 1/2 ಸ್ಪೂನ್ ಧನಿಯಾನ ಹಾಕೊಂಡಿದೀನಿ. ಅದನ್ನು ಕೂಡ ಸ್ವಲ್ಪ ಅರೋಮಾ ಬರೋವರೆಗೂ ಫ್ರೈ ಮಾಡ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡು ಆಗ್ಲೇ ಸೊಪ್ಪು ಎತ್ತಿಟ್ಕೊಂಡಿದ್ವಲ್ಲ ಅದೇ ಪ್ಲೇಟ್ಗೆ ಇದನ್ನು ಕೂಡ ಹಾಕೊಳ್ಳೋಣ. ಎಲ್ಲಾ ಇಂಗ್ರೀಡಿಯೆಂಟ್ಸ್ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಸ್ವಲ್ಪ ಹುಣಸೆ ಹಣ್ಣು, 2 ಟೀ ಸ್ಪೂನ್ ಬೆಲ್ಲ ತಗೊಳ್ಬೇಕು. ನಾನೇನು ಬೆಲ್ಲದ ಪುಡಿ ತಗೊಂಡಿದ್ದೀನಿ, ನಿಮ್ಮ ಹತ್ರ ಬೆಲ್ಲ ಇದ್ರೆ ಬೆಲ್ಲನೂ ಹಾಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಆಕ್ಚುಲಿ ಇಲ್ಲಿಗೆ ಮೂಲಂಗಿ ಸೊಪ್ಪಿನ ಚಟ್ನಿ ರೆಡಿ ಇದೆ. ಸೊ ನೀವು ಇದಕ್ಕೇನೆ ಸಾಸಿವೆ ಕರಿಬೇವು ಒಗ್ಗರಣೆ ಹಾಕಿ ಡೈರೆಕ್ಟ್ ಆಗಿ ನೀವು ಸರ್ವ್ ಮಾಡ್ಬೋದು. ಚಪಾತಿ, ಪೂರಿ, ದೋಸೆ, ಅನ್ನ ಎಲ್ಲದ್ರ ಜೊತೆಗೂ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ 1 ಸ್ಟೆಪ್ ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ಆಪ್ಷನಲ್. ನೀವು ಬೇಕಂದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಹಾಗೇನೆ ಸಾಸಿವೆ ಕರಿಬೇವು ಒಗ್ಗರಣೆ ಕೊಟ್ಬಿಟ್ಟು ಚಟ್ನಿನ ಸರ್ವ್ ಮಾಡ್ಬೋದು. ನಾನಿಲ್ಲಿ 1 ಸ್ಟೆಪ್ ಎಕ್ಸ್ಟ್ರಾಗೆ ಅದೇ ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ ಹಾಕೊಂಡಿದೀನಿ. ಸಾಸಿವೆ ಸಿಡಿದ್ಮೇಲೆ 1 ಈರುಳ್ಳಿನ ಉದ್ದಕ್ಕೆ ಹಚ್ಕೊಂಡು ಅದನ್ನು ಕೂಡ ಹಾಕೊಂಡು ಈರುಳ್ಳಿ ಎಲ್ಲ ಕೆಂಪಗಾಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಚಟ್ನಿನ ಇದಕ್ಕೆ ಹಾಕೊಂಡು ಉರಿನ ಲೋ ಫ್ಲೇಮ್ ನಲ್ಲಿ ಇಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದ್ 2-3 ಸಲ ಮಿಕ್ಸ್ ಮಾಡಾದ್ಮೇಲೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರ್ ಹಾಕೊಂಡು ಆ ನೀರ್ನು ಇದಕ್ಕೆ ಆಡ್ ಮಾಡ್ಕೊಂಡಿದೀನಿ. ಇವಾಗ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಈ ರೀತಿ 1-2 ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಚಟ್ನಿ ರೆಡಿ. ತುಂಬಾನೇ ಟೇಸ್ಟಿ ಆಗಿತ್ತು. ನಾನು ಇದನ್ನ ರೊಟ್ಟಿಗೆ ಅಂತ ಮಾಡಿದ್ದೆ.
ನನ್ನ ಹಸ್ಬೆಂಡ್, ನನ್ನ ಮಕ್ಕಳು ಎಲ್ರು ತುಂಬಾನೇ ಇಷ್ಟಪಟ್ಟು ತಿಂದ್ರು. ತುಂಬಾ ಟೇಸ್ಟಿಯಾಗಿತ್ತು. ಸ್ವಲ್ಪನೂ ಏನು ಒಂಚೂರು ಕಹಿ ಅಂತ ಏನು ಇರ್ಲಿಲ್ಲ. ತುಂಬಾನೇ ಟೇಸ್ಟಿಯಾಗಿತ್ತು. ಖಂಡಿತ ನೀವು ಟ್ರೈ ಮಾಡಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ಈ ಚಟ್ನಿ ಸಾಕಾಗ್ಲೇ ಇಲ್ಲ. ಅವರು ಮಧ್ಯಾಹ್ನಕ್ಕೂ ಮತ್ತೆ ಕೇಳ್ತಾ ಇದ್ರು ಇಲ್ವಾ ಚಟ್ನಿ ಅಂತ ಹೇಳಿ. ಸೊ ನೀವು ಖಂಡಿತ ಟ್ರೈ ಮಾಡಿ. ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ನಿಮ್ಗೆ ಯಾರಿಗೆಲ್ಲ ಶೇರ್ ಮಾಡ್ಬೇಕು ಅಂತ ಗೊತ್ತೇ ಇದೆ ಅವರಿಗೆಲ್ಲ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗ್ತಿದೆ ಅಂದ್ರೆ, ರೆಸಿಪೀಸ್ ಇಷ್ಟ ಆಗ್ತಿದೆ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.